ನನ್ನ ಹೆಸರು ಜಿ.ಎ. ಲಕ್ಷ್ಮೀನಾರಾಯಣಗೌಡ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಅಧ್ಯಕ್ಷ. ನಾನು ಬಂದಿರತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು, BJPಯನ್ನು ತೊಲಗಿಸ್ಬೇಕು. ಕಾರಣ ಅವರು ರೈತರ ಪರವಾದಂಥ ನಿಲುವುಗಳನ್ನು ತಗೊಳ್ಳದೆ ಗ್ರಾಮೀಣ ಭಾಗದ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಕೂಲಿ ಕಾರ್ಮಿಕರನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ಜಾತಿ ಧರ್ಮ ಅಂತ ಹೊಡೆದಾಳ್ತಕ್ಕಂಥ ನೀತಿಯಿಂದ ನಮ್ಮ ರಾಜ್ಯವನ್ನು ಮತ್ತು ರಾಷ್ಟ್ರವನ್ನು ಪ್ರಕ್ಷುಬ್ಧತೆ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಕಾರಣದಿಂದ ನಾವು ನಿರ್ಣಯವನ್ನು ಈಗ ತಗೊಂಡಿದ್ದೀವಿ. ನಾವೆಲ್ಲವೂ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ 14 ಕ್ಷೇತ್ರ ಕರ್ನಾಟಕದಲ್ಲಿ ಇನ್ನೂ ಬಾಕಿ ಇದೆ. ಈ 14 ಕ್ಷೇತ್ರದ ಚುನಾವಣೆಯಲ್ಲಿ ನಾವು BJPಯನ್ನು ವಿರೋಧಿಸಿ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಧರ್ಮದ ಆಧಾರದ ಮೇಲೆ ನಮ್ಮ ಜನರನ್ನೇ ಹೊಡೆದಾಳ್ತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ರೈತರ ಸಮಸ್ಯೆಗಳು ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಆ ಕಾರಣದಿಂದ ಈ ವಿಚಾರದಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಳ್ಳಿ ಮುತ್ತಣ್ಣ ಶಿವಳ್ಳಿಯವರನ್ನು ಇವರು ರಾಜ್ಯದ ಉಪಾಧ್ಯಕ್ಷರಾಗಿ ಉತ್ತರ ಕರ್ನಾಟಕದ ಪ್ರಮುಖರು, ನಾಯಕರು, ಮುಂದಿನ ಯುವಶಕ್ತಿ ಇವರನ್ನು ಬೆಳೆಸಬೇಕು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇಟ್ಕೊಂಡಿದೆ. ಆ ಕಾರಣದಿಂದ ನಾವು ಮತ್ತೆ ಹುಬ್ಬಳ್ಳಿನಲ್ಲಿ ಶೀಘ್ರವಾಗಿ ಸಭೆ ಸೇರಿ ಇಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳೇನಿದ್ದಾವೆ ಅದನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿ ಈ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡು ಹಿಡ್ಕೊಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ನಾವು ಶೀಘ್ರದಲ್ಲೇ ದಿನಾಂಕವನ್ನು ನಿಗದಿಪಡಿಸ್ತೀವಿ. ಆ ನಿರ್ಣಯವನ್ನು ನಾವು ಇವತ್ತು ತಗೊಳ್ಳೋದಕ್ಕೆ ನಾವು ಈ ಮೆಟ್ರೋ ಪೊಲೀಸ್ ಹೋಟೆಲ್ಗೆ ಬಂದಿದ್ದೀವಿ. ಸರ್, ಈ ಥರ ಈಗ ಕಾಂಗ್ರೆಸ್ ಏನು ಪ್ರಾಮಿಸ್ ಮಾಡಿದ್ದ ಜನಗೆ 2000 ರೂಪೀಸ್ ಅಕೌಂಟ್ಗೆ ಹಾಕ್ತೀವಿ ಮಹಿಳೆಯರಿಗೆ, ಆಮೇಲೆ ಕರೆಂಟ್ ಫ್ರೀ ಕೊಡ್ತೀವಿ, ಆಮೇಲೆ ಬೇರೆ ಬೇರೆ ಏನು ಸುವಿಧಾ ಇದೆಲ್ಲ ಅದು ಕೊಡ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಗೆ ಎಲ್ಲರಿಗೆ ಸಿಗ್ತಾ ಇದೆ ಸರ್? 100% ಸಿಗ್ತಾ ಇದೆ. ಯಾರು ಇದನ್ನ ಅಕೌಂಟ್ಗಳನ್ನು ಕರೆಕ್ಟ್ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆಗಳು ಇನ್ನೂ ಸಾಕಷ್ಟು ಒಂದು 10-15% ಇರ್ಬೋದು, ಅಂಥವ್ರಿಗೆ ಬರ್ತಾ ಇಲ್ಲ. ಯಾಕೆಂದರೆ ಅವರು ಸರಿ ಮಾಡ್ಕೋಬೇಕಾಗತ್ತೆ. ಆ ಜನಗಳಿಗೆ ಸರಿ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಅವ್ರ ಕಾರ್ಯಕರ್ತರ ತಂಡ ಮಾಡಬೇಕಾಗತ್ತೆ. ಅದನ್ನು ಕೂಡ ನಮ್ಮ ರೈತ ಸಂಘ ಮಾಡಬೇಕು. ಅದೆಲ್ಲ ಆದರೆ ಪಾಪ ಆ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ ಆ ಹೆಣ್ಮಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಗಂಡಸರಿಗೆ ಕೊಟ್ಟರೆ ಅದು ದುರುಪಯೋಗ ಆಗುತ್ತೆ. ಆ ಕಾರಣದಿಂದ ಇದನ್ನು ಸಿದ್ದರಾಮಯ್ಯನವರು ತಗೊಂಡಿರ್ತಕ್ಕಂಥ ಈ ಒಂದು ನಿಲುವೇನಿದೆ ಅದು ಭಾಳ ಒಳ್ಳೆಯದು. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅದನ್ನು ಸ್ವಾಗತ ಮಾಡ್ತೇವೆ.